ಹಾಯ್ ಗೈಸ್, ನಾನು ನಿಮ್ಮ ಮಲೆನಾಡ ರಶ್ಮಿ. ಆ್ಯಕ್ಚುಲಿ ನನ್ನ ವಾಯ್ಸ್ ಹೋಗಿದೆ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ನನ್ನ ಪೇಜನ್ನು ಫಾಲೋ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ಶೇರ್ ಮಾಡಿ ಗೈಸ್. ಎಷ್ಟೋ ಜನ ಹೆಣ್ಮಕ್ಳಿಗೆ ಸ್ಯಾರಿ ಉಡಬೇಕಂತ ಆಸೆ ಇರುತ್ತೆ, ಬಟ್ ಸ್ಯಾರಿ ಉಡೋಕ್ಕೆ ಬರಲ್ಲ. ಈಗ ನಾನು ನಿಮಗೆ ಸಿಂಪಲ್ ಆಗಿದ್ದ ಸ್ಯಾರಿ ಯಾವ ರೀತಿ ವೇರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಯಾವತ್ತೂ ಅಷ್ಟೇ ನೀವು ಸ್ಯಾರಿ ವೇರ್ ಮಾಡಬೇಕಾದ್ರೆ ಫಸ್ಟ್ ತುದಿ ಇರುತ್ತಲ್ಲ, ನೀವು ಟಕ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಗಂಟು ಹಾಕ್ಕೊಂಡು ಆದಮೇಲೆ ನೀವು ಸ್ಯಾರಿ ಟಕ್ ಮಾಡ್ಕೊಳ್ಳಿ. ಹುಡುಗಿಯರಾದರೆ ಸರ್ಗನ ಸ್ವಲ್ಪ ಸಣ್ಣದಾಗಿ ಹಾಕ್ಕೊಳ್ಳಿ. ದೊಡ್ಡದಾಗಿ ಹಾಕಿದಾಗ ಅದು ಅಷ್ಟು ಲುಕ್ ಕೊಡಲ್ಲ ಅಂತ ನನ್ನ ಅನಿಸಿಕೆ. ಕೆಲವೊಂದು ಸ್ಯಾರಿ ಮೇಲೂ ಸಹ ಅದು ಡಿಪೆಂಡ್ ಆಗಿರುತ್ತೆ. ನೀವು ಈಗ ಸ್ಟಾರ್ಟಿಂಗ್ ಸ್ಯಾರಿ ವೇರ್ ಮಾಡ್ತಾ ಇದ್ದೀರಾ, ಕಲಿತಾ ಇದ್ದೀರಾ ಅಂದರೆ ದಯಮಾಡಿ ಸಿಂಪಲ್ ಸ್ಯಾರಿಯನ್ನು ತೊಗೊಳ್ಳಿ. ಹಾಗೆ ಆ ಸ್ಯಾರಿ ತುಂಬ ಸ್ಮೂತಾಗಿರಲಿ. ನಿಮಗೆ ನೆರಿಗೆ ಹಾಕಬೇಕಾದ್ರೆ ಆ ನೆರಿಗೆ ಕೂರೋ ರೀತಿ ಇರಬೇಕು. ಸರ್ಗ್ ಹಾಕಾದ್ಮೇಲೆ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಬೇಕು. ಹೀಗೆ ಈ ರೀತಿಯಲ್ಲಿ ಸೊಂಟದ ಹತ್ರ ಟಕ್ ಮಾಡಿಕೊಂಡು ಮತ್ತೆ ನೆರಿಗೆ ಹಾಕ್ಕೊಂಡಾದಮೇಲೆ ಯಾವ ರೀತಿಯಲ್ಲಿ ನಿಮಗೆ ಸೊಂಟದ ಭಾಗದಲ್ಲಿ ಸ್ಟೆಪ್ಪು ಕಾಣಿಸ್ಬೇಕು, ಒಳಭಾಗದಿಂದ ನೀವು ಆ ಬಟ್ಟೆಯನ್ನು ತೊಗೊಂಡು ಟಕ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೇನೆ ಸಿಂಪಲಾಗಿ. ಈ ರೀತಿಯಲ್ಲಿ ಟಕ್ ಮಾಡಿದ ನಂತರ ನಿಮ್ಮ ಸ್ಯಾರಿ ಆಲ್ಮೋಸ್ಟಾಗಿ ವೇರ್ ಮಾಡಿ ರೆಡಿಯಾಗಿದೆ. ಈ ರೀತಿಯಲ್ಲಿ ಸಿಂಪಲ್ಲಾಗಿ ಸ್ಯಾರಿ ವೇರ್ ಮಾಡೋಕ್ಕೆ ಯಾವರಿಗೆಲ್ಲ ಇಷ್ಟ ಇದೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಕಮೆಂಟ್ಸ್ ಮಾಡಿ ಏನಾದರೂ ಡಿಫ್ರೆನ್ಸು ನಿಮ್ಗೆ ಯಾವ ರೀತಿ ಬೇರೆ ರೀತಿಯ ಸ್ಯಾರಿ ವೇರ್ ಮಾಡಬೇಕಂತಂದರೆ. ಓಕೆ, ಬಾಯ್.